ಹಾಯ್ ಹಲೋ ಫ್ರೆಂಡ್ಸ್. ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೌರಿ ಫೋನ್ ಮಾಡಿಬಿಟ್ಟು ಅಂದರೆ ಗೌರಿಗೆ ಗೊತ್ತಿರಲ್ಲ ಶಂಕರ ಅಂತ ಹೇಳ್ಬಿಟ್ಟು, ಇನ್ನು ಭುವಿ ಫ್ರೆಂಡು ನಾನು ಮಾತಾಡ್ತಾ ಇರೋದು ನೀವು ಭುವಂತಾನೆ. ಸೊ ನಾನು ಹೇಳ್ತಾ ಇದ್ದೀನಿ, ಭುವಿಗೆ ಬೈತಾ ಇದ್ದೀನಿ, ಭುವಿ ನಿಮ್ಮನ್ನು ಮಾತಾಡೋ ಹಾಗೆ ಮಾಡ್ತೀನಿ. ಅವಳು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ. ನೀವೇನು ಸೊ ಭಯ ಬಿಡಬೇಡಿ, ಅವಳಿಗೆ ನಾನು ಸಮಾಧಾನ ಮಾಡಿ ಸೊ ನಿಮ್ಮ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ಶಂಕರಂಗೆ ಫುಲ್ ಗಾಬರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫೋನ್ನ ಮ್ಯೂಟ್ ಮಾಡಿಬಿಟ್ಟು ಇನ್ನು ಗೌರಿ ಕಣೋ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಅಣ್ಣ ಮಾತಾಡು ಕುಡಿಲಿಲ್ಲ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಗೌರಿ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ತಕ್ಷಣ ನಮ್ಮ ಶಂಕರ ಕೋಳಿ ಕೈಗೆ ಫೋನ್ ಕೊಡ್ತಾನೆ. ಇನ್ನು ಕೋಳಿ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ನನ್ನ ಹತ್ರ, ಹೌದು ನೀವೇ ಸಮಾಧಾನ ಮಾಡಿ ಮಾತಾಡಂಗೆ ಮಾಡಿ ಅಂತ ಹೇಳ್ತಾನೆ. ಸರಿ ನಾನು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ, ಸೊ ಈಗ ನೀವು ಏನು ಬೇಜಾರು ಮಾಡ್ಕೊಬೇಡಿ, ಆರಾಮಾಗಿರಿ ಅಂತ ಹೇಳ್ತಾಳೆ ಗೌರಿ. ಇನ್ನು ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಸರಿ ಅಂತ ಹೇಳ್ತಾರೆ. ಇನ್ನು ನಮ್ಮ ಗೌರಿ ಹಂಗಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾಳೆ. ಇನ್ನು ವಿಜಯಮ್ಮ ಅಂತೂ ಭುವಿಗೆ ಬೈತಾ ಇರ್ತಾಳೆ, ನೋಡು ನೀನು ಏನು ಮಾಡಿದೆ, ಸುಮ್ಮನೆ ಇರು ಅಂದರೆ ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾಳೆ. ಇನ್ನು ಭುವಿ ನಾನೇನು ಮಾಡಿದೆ, ಸುಮ್ಮನೆ ಹೋಗು ವಿಜಯಮ್ಮ ನೀನು ಅಂತ ಹೇಳ್ಬಿಟ್ಟು ವಿಜಯಮ್ಮಂಗೆ ಅಂತಾಳೆ. ಇನ್ನು ಶಂಕರ ಭುವಿ ಕೋಪ ಕಡಿಮೆ ಮಾಡಲು ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಇನ್ನು ಆಲ್ರೆಡಿ ಭುವಿನ ಇನ್ನು ಮುಂದೆ ಅವಳ ಕೋಪ ಫುಲ್ಲು ಕಡಿಮೆ ಆಗಬೇಕು. ಕೋಪ ಕಡಿಮೆ ಆಗತ್ತಕ್ಕ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಇನ್ನು ಹೊಸ ಗೆಟಪ್ಪು ಶಂಕರ ಅಂತೂ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿ ಬೆಳಗ್ಗೆ ಕಾಯ್ಕೊಂಡು ನಿಂತಿರ್ತಾನೆ ಅಂತಲೇ ಹೇಳ್ಬೋದು ಕಾರಲ್ಲಿ. ಇನ್ನು ಕಾರಲ್ಲಿ ನಮ್ಮ ಗೌರಿ ಮತ್ತು ಭುವಿ ಹೊಡ್ತಾರೆ. ಇನ್ನು ಕಾರಲ್ಲಿ ಹೊಡುವಾಗ ಸೊ ನಮ್ಮ ಗೌರಿ ಆಲ್ರೆಡಿ ಕುಂತಿರ್ತಾರೆ. ಇನ್ನು ಭುವಿ ಒಂದು ಕಡೆ ಕುತ್ಕೊಳ್ಳೋಕೆ ಹೋಗೋ ಸನ್ನಿವೇಶದಲ್ಲಿ ಇನ್ನು ಇನ್ನೊಂದು ಕಡೆ ಸೈಡಲ್ಲಿ ಕೋಳಿ ಮತ್ತು ಶಂಕರ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿ ಅಲ್ಲಿ ಭುವಿನ ಕೂಗ್ತಾ ಇರ್ತಾರೆ. ಭುವಿ 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 ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಇನ್ನು ಇವ್ರನ್ನ ನೋಡಿದಂಥ ಭುವಿಗೆ ತುಂಬ ಕೋಪ ಬರುತ್ತೆ. ಅವ್ರ ಕಡೆಗೆ ಸ್ವಲ್ಪನೂ ನೋಡಲ್ಲ. ಇನ್ನು ಗೌರಿ ಯಾಕೆ ಭುವಿ ಅತ್ತ ಇತ್ತ ಹಿಂಗೆ ನೋಡ್ತಾ ಇದ್ದೀವಿ, ಏನಾಗಿದೆ ಕುತ್ಕೊಂಡಾಗ, ಏನೂ ಇಲ್ಲಮ್ಮ ನಡಿ, ಅಲ್ಲಿ ಸ್ವಲ್ಪ ಗಾಳಿ ಜೋರಾಗಿ ಬಿಸ್ತಿತ್ತು, ಯಾಕೆ ಬಿಸ್ತಿದೆ ಅಂತ ನೋಡ್ತಾ ಇದೆ ಅಂತ ಹೇಳ್ತಾಳೆ. ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಕಾರಲ್ಲಿ ಕುತ್ಕೊಂಡು ಹೋಗ್ತಾರೆ. ಇನ್ನು ನಮ್ಮ ಶಂಕರಂಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾಡಿದ್ರು ಭುವಿ ನಮ್ಮ ಮೇಲೆ ಪ್ರೀತಿನೇ ತೋರಿಸ್ತಿಲ್ಲ, ನಮ್ಮ ಕಡೆಗೆ ತಿರುಗೂ ನೋಡ್ತಿಲ್ಲ, ಏನು ಮಾಡೋದು, ಭುವಿ ಏನೇನು ಮಾಡ್ತಾಳೆ, ನನಗೆ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ, ತುಂಬ ಬೇಜಾರಾಗುತ್ತೆ. ಇನ್ನು ಶಂಕರನ್ ಫ್ರೆಂಡೆಲ್ಲ ಅಣ್ಣ ಯೋಚನೆ ಮಾಡಬೇಡ, ಮರಳಿ ಯತ್ನವ ಮಾಡು ಅಂತ ಏನು ಕೇಳಿದ್ದಾರೆ ಹೇಳು, ನೀನು ಪ್ರಯತ್ನ ಮಾಡ್ತಾರೆ, ಭುವಿ ಎಲ್ಲೆಲ್ಲಿ ಓದ್ತಾಳಲ್ಲೆಲ್ಲ ಹೋಗೋಣ, ಯಾವುದೇ ಕಾರಣಕ್ಕೂ ಭುವಿನೂ ಅಂತೂ ಬಿಡೋದು ಬೇಡ, ಹಿಂಗೆ ಕ್ಷಮೆ ಕೇಳ್ತಾ ಇರು ಅಂತ ಹೇಳ್ತಾನೆ. ಸರಿ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಶಂಕರ ಎಲ್ಲ ರೀತಿಯ ವೇಷ ಹಾಕ್ಕೊಂಡು ಭುವಿ ಹತ್ರ ಕ್ಷಮೆ ಕೇಳೋಕ್ಕೆ ಓಡಾಡ್ತಾ ಇರ್ತಾನೆ ಅಂತಲೇ ಹೇಳ್ಬೋದು. ಶಂಕರ ಅಂತೂ ಒಂದೊಂದು ವೇಷದಲ್ಲಿ ಒಂದೊಂದು ಥರ ಕಾಣಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಕಡೆಯೂ ಸಹ ಭುವಿ ಎಲ್ಲೆಲ್ಲಿ ಹೋಗ್ತಾಳೆ, ಕಾನ್ಸ್ಟೇಬಲ್ ಕಡೆ ಜೊತೆ ಹೋಗುವಾಗ, ಇನ್ನು ಗೌರಿ ಜೊತೆ ಹೋಗುವಾಗ ಎಲ್ಲೆಲ್ಲಿ ಓಡಾಡ್ತಾಳೋ ಅಲ್ಲಲ್ಲಿ ಅಂದರೆ ಜೋಕರ್ ವೇಷದಲ್ಲೂ ಸಹ ಹೋಗಿ ಅವಳನ್ನ ಕ್ಷಮೆ ಕೇಳ್ತಾನೆ. ಆದರೆ ನಮ್ಮ ಭುವಿ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಿದ್ದೀನಿ ಅಂತಲೂ ಹೇಳಲ್ಲ, ಮಾತು ಆಡಲ್ಲ, ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಹೇಳಬೇಕು ಅಂದರೆ ಪಾರ್ವತಿ ಗೊಳ್ಳಂತ ಅಳ್ಕೊಂಡು ಕುಂತಿರ್ತಾಳೆ. ಇನ್ನು ಪಾರ್ವತಿ ಅಳ್ತಾ ಇರೋದನ್ನ ಕೇಳಿಸ್ಕೊಂಡು ಭೈರಾದೇವಿ ಅಲ್ಲಿಗೆ ಬಂದ್ಬಿಟ್ಟು ಈ ಚುಚ್ಚಿ ಮಾತಾಡ್ತಾ ಇರೋ ಒಂದು ಸನ್ನಿವೇಶ ಎಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಪಾರ್ವತಿ. ಇನ್ನು ಭೈರಾದೇವಿ ಯಾಕೆ ಪಾರ್ವತಿ ಅಳ್ತಾ ಇದ್ದಿ, ಅವನು ನನ್ನ ಮಗ, ನಾನು ಸಾಕಿದ್ದೀನಿ, ಗರ್ಭಗುಡಿಲಿ ದೇವರು ಹೆಂಗಿರುತ್ತೋ ಹಂಗೆ ನಾನು ನನ್ನ ಮಗನ ಸಾಕಿದ್ದೀನಿ, ನನ್ನ ಮಗಂಗೆ ಏನೇ ನೋವಾದರೂ ನಾನು ತಡ್ಕೊಳ್ಳಲ್ಲ, ನೀನು ನನ್ನ ಮಾತು ಅರ್ಥ ಮಾಡ್ಕೊ ಪಾರ್ವತಿ, ಅಳಕ್ಕೆ ಹೋಗಬೇಡ, ಸೊ ಅವನು ನನಗೂ ಮಗ ನಿಂಗೂ ಮಗನೇ, ಆದರೆ ನಾನು ಇಷ್ಟು ದಿನ ಅವನ್ನ ಕಾಪಾಡ್ಕೊಂಬಂದಿದ್ದೀನಿ, ನನ್ನ ಮಗನ ಶಂಕರನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಭೈರಾದೇವಿ ಮಾತು ಕೇಳಿದಂಥ ಪಾರ್ವತಿಗೆ ತುಂಬಾ ಬೇಜಾರಾಗಿ ಅಳ್ತಾನೆ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ಹೇಳಬೇಕು ಅಂದರೆ ನಮ್ಮ ಗಂಗಂಗಂತೂ ತುಂಬಾ ಕೋಪ ಬಂದಿರ್ತದೆ. ನೋಡ್ದೇನವ್ವ ಇವನ ಕತೆನ, ಏನು ಇವನು ಗೌರಿ ಹಿಂದೆ ಜಾಸ್ತಿ ಅಲಿಯೋಕ್ಕೆ ರೆಡಿಯಾಗಿದ್ದಾನೆ ಅಂದರೆ ಭುವಿನಪ್ಪ, ಈ ಭುವಿ ಇಷ್ಟೆಲ್ಲ ಮಾಡ್ತಾವನು ಈ ಭುವಿಗೋಸ್ಕರ, ಭುವಿ ಇವನ ಹಿಂದೆ ಬೀಳ್ಬೇಕಂತೆ, ಭುವಿನ ಏನಾದರೂ ಸಮಾಧಾನ ಮಾಡಿ ಇವನು ಮನೆಗೆ ಕರ್ಕೊಂಬರ್ಬೇಕಂತೆ, ಏನೇನು ಮಾಡ್ತಾವನು ಗೊತ್ತೇನವ್ವ, ಆದರೂ ಆ ಹುಡುಗಿ ಒಂದಿಷ್ಟು ತಲೆನೇ ಕೆಡ್ಸ್ಕೊಂತಿಲ್ಲ, ಹುಡುಗಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗೋನು, ಏನು ಮಾಡೋದು ಅಂತ ಹೇಳ್ಬಿಟ್ಟು ತನ್ನ ಅತ್ತೆ ತವೆ ಹೇಳ್ತಾ ಇರ್ತಾನೆ. ಭೈರಾದೇವಿ ತಲೆ ಕೆಡ್ಸ್ಕೊಂಬೇಡ, ಇದು ಕೆಲವೊಂದು ಪರಿಹಾರ ಅದೇ ಅಂತ ಹೇಳ್ತಾ ಇರ್ತಾರೆ. ಇನ್ನು ಏನು ಮಾಡಿದ್ರೂ ಸಹ ನಮ್ಮ ಭುವಿ ಮಾತ್ರ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅಂತಲೇ ಹೇಳ್ಬೋದು. ಅಂದರೆ ಅವಳಿಗೆ ಆಲ್ರೆಡಿ ಮನಸ್ಸಲ್ಲಿ ಕೋಪ ಬಂದ್ಬಿಟ್ಟಿರುತ್ತೆ. ಇನ್ನು ಹೇಳ್ತಾರೆ ಗೌರಿಯವರು, ಭುವಿ ಯಾರೂ ಕೆಟ್ಟವರಲ್ಲ, ಸೊ ಅದರಲ್ಲೂ ಒಳ್ಳೆಯರು ಇರ್ತಾರೆ ಅಂತ ಹೇಳ್ತಾಳೆ. ಇನ್ನು ನೋಡಬೇಕು ನಾವು ಭುವಿ ಕೋಪ ಕಡಿಮೆ ಆಗುತ್ತೆ ಅಂತ. ಇನ್ನು ಮತ್ತೊಂದು ಕಡೆ ನಮ್ಮ ಭೈರಾದೇವಿಗೆ ಗಂಗಾ ಏನಾದರೂ ಮಾಡಿ ಈ ಗೌರಿನ
ದೂರ ಮಾಡಬೇಕು. ಈ ಭುವಿ ಮತ್ತು ಗೌರಿ ಶಂಕರನಿಂದ ಆದಷ್ಟು ದೂರ ಆಗಬೇಕು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನು ಭೈರಾದೇವಿ ನೀನೇನು ಯೋಚನೆ ಮಾಡಬೇಡ ಗಂಗಾ, ನಾನಿದ್ದೀನಿ, ನಾನಿರೋ ತನಕ ಶಂಕರ ನಿನ್ನೋನೆ. ಆ ಭುವಿ ಮತ್ತು ಆ ಗೌರಿನ ಯಾವುದೇ ಕಾರಣಕ್ಕೂ. ಇನ್ನು ಗೌರಿಗೆ ಫೋನ್ ಮಾಡಿಬಿಟ್ಟು ಭೈರಾದೇವಿ, ಏನವ್ವ ಹೆಂಗಿದ್ಯವ್ವ, ಚೆನ್ನಾಗಿದ್ದೀನವ್ವ, ನೀ ಆಕ್ಸಿಡೆಂಟ್ ಆಯ್ತಲ್ಲ. ಆವಾಗ ಮಾತಾಡ್ಸೋಣ ಅಂದ್ಕೊಂಡೆ, ಆಗ ನಿಂಗೆ ಹುಷಾರಿರಲ್ಲ, ಮಾತಾಡೋಕ್ಕಾಗಲ್ಲ. ಮೊದಲೇ ನೀನು ಡಿ ಸಿ ಬೇರೆ ಅಲ್ವಾ, ಜಾಸ್ತಿ ಕೆಲಸ ಇರ್ತದೆ ಅಂತ ಮಾಡೋಕ್ಕಾಗಲ್ಲ ಕಣವ್ವ. ಈಗ ಮಾಡ್ತಾಯಿದ್ದೀನಿ, ನಾನು ನಿಮ್ಮ ಮತ್ತೆ ಭೈರಾದೇವಿ ಕಣವ್ವ. ಚೆನ್ನಾಗಿದ್ದೀನವ್ವ ಅಂತ ಕೇಳ್ತಾಳೆ. ಹ್ಞೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಇನ್ನು ನಮ್ಮ ಗೌರಿ. ಇನ್ನು ಹೌದೇನವ್ವ, ಏನವ್ವ ಸಮಾಚಾರ, ಹೆಂಗವ್ವ ಇನ್ನು ಇನ್ನೇನು ಮಾಡ್ಕೊಂಡಿದ್ದೀನಿ ನೀನು, ಡಿ ಸಿ ಅಲ್ವಾ, ನೀನು ಚೆನ್ನಾಗಿದ್ರೆ ಇಡೀ ಊರೇ ಚೆನ್ನಾಗಿರ್ತದೆ ಕಣವ್ವ ಅಂತ ಹೇಳ್ತಾಳೆ. ಸರಿ ಹೌದು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಒಂದು ಕಡೆ ಬೇಜಾರು ಇರುತ್ತೆ, ಒಂದು ಕಡೆ ಖುಷಿನೂ ಇರುತ್ತೆ. ಇನ್ನು ಗಂಗಾ ಮಾತಾಡ್ತಾ ಇರುವಂಥ ಮಾತು ಕೇಳಿಸುತ್ತೆ. ಹೌದು ಕಣವ್ವ, ನಾನು ಸತ್ಯದಾರಿಲಿ ನಡೀತಾ ಇದ್ದೀನಿ, ನನಗೇನೂ ಆಗಲ್ಲ, ನಾನು ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾಳೆ ಇನ್ನು ನಮ್ಮ ಗೌರಿ. ಇನ್ನು ಗಂಗೆಯ ಮಾತು ಕೇಳಿಸ್ಕೊಂಡು ಗೌರಿ ಯಾವ ರೀತಿ ಆನ್ಸರ್ ಮಾಡ್ತಾಳೆ ಅನ್ನೋದನ್ನ ನಾವು ಕಾಯ್ದು ಕೇಳಿ